ಪ್ರೀತಿಯ 10ನೇ ತರಗತಿಯ ಮಕ್ಕಳೇ, 2025-26ನೇ ಸಾಲಿನಲ್ಲಿ ಇಲಾಖೆಯಿಂದ ಬಿಡುಗಡೆಯಾಗಿರತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ವಿಡಿಯೋದಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆ 4ರ ಎಲ್ಲ ಪ್ರಶ್ನೆಗಳನ್ನು ಸವಿವರವಾಗಿ ಹಂತ ಹಂತವಾಗಿ ಬಿಡಿಸುವಂತಹ ಪ್ರಯತ್ನ ಮಾಡಿದ್ದೀವಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ. ಮಕ್ಕಳೇ, ಇಲ್ಲಿ 4 ಆಯ್ಕೆಗಳಿರ್ತವೆ. ಅದರಲ್ಲಿ ಸರಿಯಾದ ಉತ್ತರವನ್ನು ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಬರೆಯೋದನ್ನೋದನ್ನು ನಾವು ಇಲ್ಲಿ ವಿವರವಾಗಿ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3 ಈ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕೇಳ್ತಾ ಇದ್ದಾರೆ. ಮಕ್ಕಳಿಗೆ ನಾವು ಈಗಾಗಲೇ ಶೂನ್ಯತೆಗಳನ್ನು ಕಂಡುಹಿಡಿಯುವಂತಹ ಒಂದು ವಿಧಾನವನ್ನ ಕಲ್ತಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ 3 ಈಕ್ವಲ್ ಟು 0 ಅಂತ ತಗೊಂಡ್ರೆ ಇಲ್ಲಿ ನಾವು ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ 3 ಬಲಕ್ಕೆ ಬಂದಿರೋದು ಪ್ಲಸ್ 3 ಆಗುತ್ತೆ. ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 3 ಆಗುತ್ತೆ. ಅಂದ್ರೆ ಎಕ್ಸ್ ಒಂದು ಪ್ಲಸ್ ರೂಟ್ 3 ಒಂದು ಮೈನಸ್ ರೂಟ್ 3 ಇರುತ್ತೆ. ಆಪ್ಷನ್ 3 ಸರಿಯಾದ ಆಯ್ಕೆಯಾಗಿರುತ್ತೆ. ಈ ಉತ್ತರವನ್ನು ನಾವು ಈ ರೀತಿಯಾಗಿ ಬರೆಯಬೇಕು, ಪ್ರಶ್ನೆ ಸಂಖ್ಯೆಯ ಜೊತೆಗೆ ಕ್ರಮಾಕ್ಷರದೊಡನೆ ಅಂತ ಹೇಳಿದ್ದಾರೆ. ಅಂದ್ರೆ ಆಪ್ಷನ್ ಬಿ ಇರುತ್ತೆ, ಜೊತೆಗೆ ಪೂರ್ಣ ಉತ್ತರವನ್ನು ಕೂಡ ಬರಿ ಅಂತ ಹೇಳಿರೋದ್ರಿಂದ ಈ ರೀತಿಯಾಗಿ ಉತ್ತರವನ್ನು ಬರಿತಾ ಹೋಗಬೇಕು ಮಕ್ಕಳೇ. ಎರಡನೇ ಪ್ರಶ್ನೆ, a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ ಟು 0 ಮತ್ತು a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ ಟು 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ a1 by a2 ಈಕ್ವಲ್ ಟು b1 by b2 ನಾಟ್ ಈಕ್ವಲ್ ಟು c1 by c2 ಆದರೆ ಈ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು. ಇಲ್ಲಿ ಆಪ್ಷನ್ ಸಿ ಸರಿಯಾದ ಆಯ್ಕೆಯಾಗಿರುತ್ತೆ. ಆಪ್ಷನ್ ಸಿ ಸಮಾಂತರ ರೇಖೆಗಳು. ಮೂರನೇ ಪ್ರಶ್ನೆ, ಇವುಗಳಲ್ಲಿ ವರ್ಗ ಸಮೀಕರಣವು ಅಂತ. ಮಕ್ಕಳೇ, ವರ್ಗ ಸಮೀಕರಣ ಅಂತಂದ್ರೆ ಅದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಈಕ್ವಲ್ ಟು 0 ಇದರ ಆದರ್ಶ ರೂಪದಲ್ಲಿ ಇರಬೇಕಾಗುತ್ತೆ. ಅಂದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಬರಲೇಬೇಕು. ಆಪ್ಷನ್ 1 ನಲ್ಲಿ ಎಕ್ಸ್ ಮಾತ್ರ ಇದೆ, ಹಾಗಾಗಿ ಇದು ತಪ್ಪಾಗಿ ಆಯ್ಕೆಯಾಗಿರುತ್ತೆ. ಇಲ್ಲಿ ಆಪ್ಷನ್ ಬಿ ನೋಡಿದ್ರೆ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು 1 ಎಕ್ಸ್ ಆಗುತ್ತೆ ಈಕ್ವಲ್ ಟು 0. ಅದೇ ರೀತಿ ಇಲ್ಲಿ ನೋಡ್ರಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಆಗುತ್ತೆ, ಹಾಗಾಗಿ ಆಪ್ಷನ್ 3 ಕೂಡ ಸರಿಯಾದ ಉತ್ತರ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡ್ರಿ ಎಕ್ಸ್ ಸ್ಕ್ವೇರ್ ಇದೆ ಪ್ಲಸ್ ಎಕ್ಸ್ ಇದೆ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇದೆ. ಮಕ್ಕಳಲ್ಲಿ ಈ ಬಲಗಡೆ ಎಕ್ಸ್ ಸ್ಕ್ವೇರ್ ಎಡಗಡೆ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಇದೆ, ಉಳಿಯೋದು ಮಾತ್ರ ಎಕ್ಸ್ ಇಸ್ ಈಕ್ವಲ್ ಟು 0 ಉಳಿಯುತ್ತೆ. ಹಾಗಾಗಿ ನಮಗೆ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಬಿ ಆಗಿರುತ್ತೆ. ಉತ್ತರವನ್ನ ಕೆಳಗಡೆ ಈ ರೀತಿಯಾಗಿ ಬರೀಬೇಕು. ಆಪ್ಷನ್ ಬಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0. ನಾಲ್ಕನೇ ಪ್ರಶ್ನೆ, ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳಾದರೆ ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕ್ವೇರ್ನ ಮಹಸವು. ಮಕ್ಕಳೇ, ಯಾವುದೇ ಸಹ ಅವಿಭಾಜ್ಯಗಳ ಮಹಸ ಯಾವಾಗಲೂ 1 ಆಗಿರುತ್ತೆ, ಹಾಗಾಗಿ ಆಪ್ಷನ್ ಬಿ 1 ಸರಿಯಾದ ಉತ್ತರ ಆಗಿರುತ್ತೆ. ಐದನೇ ಪ್ರಶ್ನೆ, ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಪಿ ಯು ಬಿಸಿಯ ಮೇಲಿನ ಒಂದು ಬಿಂದು. ಡಿಪಿ ಮತ್ತು ಎಬಿಗಳನ್ನು ಎಲ್ ಬಿಂದುವಿನಲ್ಲಿ ಸಂಧಿಸುವಂತೆ ವೃದ್ಧಿಸಿದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು. ಮಕ್ಕಳಲ್ಲಿ ಎ ಬಿ ಸಿ ಡಿ ಅನ್ನೋ ಒಂದು ಸಮಾಂತರ ಚತುರ್ಭುಜ ಇದೆ. ಪಿ ಬಿಸಿಯ ಮೇಲಿನ ಒಂದು ಬಿಂದು ಆಗಿದೆ. ನೆಕ್ಸ್ಟ್ ಏನ್ ಹೇಳ್ತಾ ಇದ್ರೆ ಅಂದ್ರೆ ಡಿಪಿ ಮತ್ತು ಎಬಿಗಳನ್ನು ಎಲ್ ಬಿಂದುವಿನಲ್ಲಿ ಸಂಧಿಸುವಂತೆ ವೃದ್ಧಿಸಿದರೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನಾವು ತ್ರಿಭುಜ ಎಡಿಎಲ್ ಈ ತ್ರಿಭುಜದಲ್ಲಿ ಡಿಪಿ ಬಿಪಿ ಮತ್ತು ಎಡಿ ಸಮಾಂತರ ಆಗಿರುತ್ತೆ. ಅಂದ್ರೆ ನಾವಿಲ್ಲಿ ಥೇಲ್ಸ್ ಪ್ರಮೇಯವನ್ನ ಅಪ್ಲೈ ಮಾಡಿದ್ರೆ ನಮಗೆ ಉತ್ತರ ಡಿಪಿ ಬೈ ಪಿ ಎಲ್ ಈಕ್ವಲ್ ಟು ಎ ಬಿ ಬೈ ಬಿ ಎಲ್ ಆಗಿರುತ್ತೆ. ಅಂತ ಆಯ್ಕೆ ಆಪ್ಷನ್ ಎ ಆಗಿದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಡಿಪಿ ಬೈ ಪಿ ಎಲ್ ಈಕ್ವಲ್ ಟು ಎ ಬಿ ಬೈ ಬಿ ಎಲ್ ಅಂತ ಬರೀಬೇಕು ಮಕ್ಕಳೇ. ಆರನೇ ಪ್ರಶ್ನೆ, ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿಯು ಅಂತ ಕೇಳಿದ್ದಾರೆ.
ಬಹುಲಕ ಇರತಕ್ಕಂಥ ವರ್ಗಾಂತರದ ಕೆಳಮಿತಿ ಅಂತ ಕೇಳಿದರೆ ಇಲ್ಲಿ ಆವೃತ್ತಿ ಬಹುಲಕ ಕೇಳಿರೋದ್ರಿಂದ ಆವೃತ್ತಿಯಲ್ಲಿ ಗರಿಷ್ಠ ಸಂಖ್ಯೆ ಯಾವುದು 12 ಆಗಿರುತ್ತೆ. ಹಾಗಾಗಿ ಬಹುಲಕ ಇರತಕ್ಕಂಥ ವರ್ಗಾಂತರ 30 40 ಆಗಿದೆ. ಇಲ್ಲಿ ಕೆಳಮಿತಿ ಯಾವ 30 ಆಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. 7ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆಯಾಗಿರಬಹುದು? ಮಕ್ಕಳೇ, ಒಂದು ಘಟನೆಯ ಸಂಭವನೀಯತೆ ಖಚಿತ ಘಟನೆಯಾಗಿದ್ರೆ 1 ಆಗಿರುತ್ತೆ, ಇಲ್ಲ ಅಂದ್ರೆ ಅದು 1ಕ್ಕಿಂತ ಕಡಿಮೆ ಆಗಿರುತ್ತೆ. ಇಲ್ಲಿ ನಾವು ಇದನ್ನ ಭಿನ್ನರಾಶಿ ಆಪ್ಷನ್ ಎ ಭಿನ್ನರಾಶಿ ಇದೆಯಲ್ಲ, ಇದನ್ನು ನಾವು ದಶಮಾಂಶದಲ್ಲಿ ಬರೆದ್ರೆ 1ಕ್ಕಿಂತ ಜಾಸ್ತಿ ಆಗುತ್ತೆ. ಅಂದ್ರೆ ಈ ಆಪ್ಷನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಮೈನಸ್ ಇದೆ, ಹಾಗಾಗಿ ಇದು ಕೂಡ ಸಾಧ್ಯ ಇಲ್ಲ. ಇಲ್ಲಿ 105 ಇದೆ ಪರ್ಸೆಂಟೇಜ್ ಇದೆ ಅಂದ್ರೆ ಅದು 1ಕ್ಕಿಂತ ಜಾಸ್ತಿ ಇದೆ ಅಂತ ಅರ್ಥ. ಹಾಗಾಗಿ ಇದು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಪ್ಷನ್ ಎ ಡಿ 0.7 ಸರಿಯಾದ ಉತ್ತರ ಆಗಿದೆ. 8 6 x 14 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ x ನ ಬೆಲೆಯು ಅಂತ ಕೇಳಿದ್ದಾರೆ. ಮಕ್ಕಳೇ, ಇಲ್ಲಿ ನಾವು ಇದನ್ನ 6 ಮತ್ತು 14 ಕೂಡಿಸ್ಬೇಕು. ಇಲ್ಲಿ x = 6 + 14 ಕೂಡಿ 2ರಿಂದ ಭಾಗಿಸ್ಬೇಕು. ಇಲ್ಲಿ ನಾವು 6 ಮತ್ತು 14 ಕೂಡಿದ್ರೆ 20 ಆಗುತ್ತೆ. 20/2 20ರ ಅರ್ಧ 10 ಆಗುತ್ತೆ. ಆಪ್ಷನ್ ಎ ಸರಿಯಾದ ಆಯ್ಕೆಯಾಗಿದೆ. ಇನ್ನು 2ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮಕ್ಕಳೇ, ಇಲ್ಲಿ 8 ಪ್ರಶ್ನೆಗಳಿರುತ್ತೆ, 1 ಅಂಕದ ಪ್ರಶ್ನೆಗಳಾಗಿರುತ್ತೆ. ಇಲ್ಲಿ ನೀವು ಉತ್ತರಗಳನ್ನು ಬಿಡಿಸಬಹುದು ಅಥವಾ ನೇರವಾಗಿ ಕೂಡ ಉತ್ತರವನ್ನು ಬರೆಯಬಹುದು. ಆದಷ್ಟು ವಿವರವಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂತಹ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ ಮಕ್ಕಳೇ. 9ನೇ ಪ್ರಶ್ನೆ, a1x + b1y + c1 = 0 ಮತ್ತು a2x + b2y + c2 = 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸಿದರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಅಂತ ಕೇಳಿದರೆ, ಮಕ್ಕಳೇ, ಈ ಪರಸ್ಪರ ಛೇದಿಸಿದರೆ ಅಂತ ಶಬ್ದ ಬಂದ್ರೆ ಅದು ಉತ್ತರ ಯಾವಾಗಲೂ ಒಂದು ಪರಿಹಾರ ಆಗಿರುತ್ತೆ ಅಥವಾ ಅನನ್ಯ ಪರಿಹಾರವನ್ನು ಹೊಂದಿರುತ್ತವೆ ಅಂತ ಬರೀಬೇಕು. 10ನೇ ಪ್ರಶ್ನೆ, ಆಲ್ಫಾ ಮತ್ತು ಬೀಟಾಗಳನ್ನು ಶೂನ್ಯತೆಗಳಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿ p(x) ಅನ್ನು ಬರೆಯಿರಿ ಅಂತ ಇದೆ. ಇಲ್ಲಿ p(x) = x² ಮೈನಸ್ ಬ್ರಾಕೆಟ್ ಆಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತ ಬರೀಬೇಕು ಮಕ್ಕಳು. ಇದು ವರ್ಗ ಬಹುಪದೋಕ್ತಿಯಾಗಿದೆ. 11ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ m ಮತ್ತು ಸಾಮಾನ್ಯ ವ್ಯತ್ಯಾಸ 3 ಆದರೆ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವಿಲ್ಲಿ an ಸೂತ್ರವನ್ನು ಹಾಕೊಂಡ್ರೆ an = a + n - 1 × d ಅಂತ ಬರಿತೀವಿ. ಇಲ್ಲಿ ನಮಗೆ ಮೊದಲನೇ ಪದ ಅಂದ್ರೆ m ಇದೆ, a ಜಾಗದಲ್ಲಿ m ಅಂತ ಬರ್ಕೊಳ್ಳೋಣ. ಸಾಮಾನ್ಯ ವ್ಯತ್ಯಾಸ 3 ಇದೆ d ಯಲ್ಲಿ, d ಸ್ಥಾನದಲ್ಲಿ 3 ಬರ್ಕೊಳ್ಳೋಣ. ಇಲ್ಲಿ m ಪ್ಲಸ್ 10ರಲ್ಲಿ 1 ಕಳೆದ್ರೆ 9 ಆಗುತ್ತೆ ಇಂಟು 3. ಇಲ್ಲಿ m ಪ್ಲಸ್ 9 ಇಂಟು 3 ಗುಣಾಕಾರ ಮಾಡಿದ್ರೆ m ಪ್ಲಸ್ 27 ಆಗಿರುತ್ತೆ. 12ನೇ ಪ್ರಶ್ನೆ, ಮೂಲ ಬಿಂದುವಿನಿಂದ -3 4 ಬಿಂದುವಿಗೆ ಇರುವ ದೂರವನ್ನು ಕಂಡುಹಿಡಿಯಿರಿ. ಇಲ್ಲಿ ಮೂಲ ಬಿಂದು ಅಂದ್ರೆ ಅದು 0 0 ಆಗಿರುತ್ತೆ. ಇಲ್ಲಿ ಮೂಲ ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಇರತಕ್ಕಂಥ ದೂರವನ್ನು ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ, ಅದು d = √x² + y². ಈ ಸೂತ್ರವನ್ನು ಹಾಕೊಂಡು ಇಲ್ಲಿ ಲೆಕ್ಕವನ್ನು ಮಾಡೋಣ. ಇಲ್ಲಿ ಇದು x ಆಗಿರುತ್ತೆ, ಇದು y ಆಗಿರುತ್ತೆ. x -3 ಆದರೆ y 4 ಆಗಿರುತ್ತೆ. -3² + 4². ಇಲ್ಲಿ 3² ಅಂದ್ರೆ 9, 4ರ ವರ್ಗ 16 ಆಗುತ್ತೆ. 9 + 16 25 ಆಗುತ್ತೆ. ಇಲ್ಲಿ 25ರ ವರ್ಗಮೂಲ 5 ಆಗಿರೋದ್ರಿಂದ ಇಲ್ಲಿ ದೂರ 5 ಮಾನಗಳು ಆಗಿರುತ್ತೆ. 13ನೇ ಪ್ರಶ್ನೆ, tan a × cot a ಮೈನಸ್ cos a × secant a ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಮಕ್ಕಳೇ, ಇಲ್ಲಿ ನಾವು cot a ಅನ್ನು ನಾವು 1/tan a ಅಂತ ಬರ್ಕೊಳ್ಳೋಣ. ಅದೇ ರೀತಿಯಾಗಿ secant a ಅನ್ನು 1/cos a ಅಂತ ಬರ್ಕೊಂಡ್ರೆ ಇಲ್ಲಿ tan a ಕ್ಯಾನ್ಸಲ್ ಆಗುತ್ತೆ, ಜೊತೆಗೆ cos a ಕ್ಯಾನ್ಸಲ್ ಆದ್ರೆ ಇಲ್ಲಿ ಉಳಿಯುವಂಥದ್ದು 1, ಈ ಭಾಗದಲ್ಲಿ ಉಳಿಯುವಂಥದ್ದು 1. 1 - 1 ಅಂದ್ರೆ 0 ಆಗಿರುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆ,
ಅಂಚಿನ ಉದ್ದ 6 ಸೆಂಟಿಮೀಟರ್ ಇರುವ ಘನದ ಘನಫಲ ಕಂಡುಹಿಡಿಯಿರಿ ಅಂತಿದೆ. ಒಂದು ಘನದ ಘನಫಲ ಅಥವಾ ವರ್ಗಘನದ ಘನಫಲದ ಸೂತ್ರ a ಕ್ಯೂಬ್ ಆಗಿರುತ್ತೆ. ಇಲ್ಲಿ a 6 ಇರೋದ್ರಿಂದ a ಜಾಗದಲ್ಲಿ 6 ಬರ್ಕೊಳ್ಳೋಣ. 6 ಕ್ಯೂಬ್ ಆಗುತ್ತೆ. 6 ಕ್ಯೂಬ್ ಅಂದರೆ 216 ಆಗುತ್ತೆ. ಅಂದರೆ ಇಲ್ಲಿ ಉತ್ತರ 216 ಸೆಂಟಿಮೀಟರ್ ಕ್ಯೂಬ್ ಆಗಿರುತ್ತೆ. ನೆಕ್ಸ್ಟ್ 15ನೇ ಪ್ರಶ್ನೆ. 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡ 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದರೆ ಆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಇಲ್ಲಿ ಇದು 6 ಮೀಟರ್ ಎತ್ತರದ ಕಂಬ ಆಗಿರುತ್ತೆ. ಇದು ಏನು ಮಾಡುತ್ತೆ ಅಂದರೆ 4 ಮೀಟರ್ದ ನೆರಳನ್ನು, ಇದು 4 ಮೀಟರ್ದ ನೆರಳನ್ನು ಉಂಟು ಮಾಡುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಕಟ್ಟಡ ಇದೆ. ಆ ಕಟ್ಟಡ ಏನು ಮಾಡುತ್ತಪ್ಪ ಅಂದರೆ 28 ಮೀಟರ್ದ ಉದ್ದದ ನೆರಳನ್ನು ಉಂಟು ಮಾಡುತ್ತೆ. ಹಾಗಾದರೆ ಈ ಕಟ್ಟಡದ ಎತ್ತರವನ್ನು ನಾವು ಎಚ್ ಅಂತ ತೆಗೆದುಕೊಂಡು ಲೆಕ್ಕವನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಮಕ್ಕಳೇ, ಇಲ್ಲಿ ಇದು 90 ಡಿಗ್ರಿ ಆಗಿರುತ್ತೆ. ಯಾಕಂದರೆ ನೇರವಾದ ಕಂಬ ಅಂತ ಹೇಳಿರೋದ್ರಿಂದ ಇಲ್ಲಿ 90 ಡಿಗ್ರಿ ಇರುತ್ತೆ, ಇಲ್ಲಿ ಕೂಡ 90 ಡಿಗ್ರಿ ಆಗಿರುತ್ತೆ. ಜೊತೆಗೆ ಇನ್ನೊಂದು ಗಮನಿಸಬೇಕು, ಅದೇ ಸಮಯದಲ್ಲಿ ಅಂತ ಹೇಳಿದರೆ ಅಂದರೆ ಒಂದೇ ಸಮಯದಲ್ಲಿ ನೆರಳು ಉಂಟಾಗಿರೋದ್ರಿಂದ ಕೋನಗಳು ಕೂಡ ಏನಾಗಿರುತ್ತಪ್ಪ ಅಂದರೆ ಸಮ ಆಗಿರುತ್ತೆ. ಇಲ್ಲಿ ಇನ್ನೊಂದು ಕೂಡ ಕೋನ ಕೂಡ 2 ಕೋನಗಳು ಸಮ ಆದರೆ 3ನೇ ಕೋನ ಕೂಡ ಸಮ ಆಗಿರುತ್ತೆ. ಅಂದರೆ ಇಲ್ಲಿ 2 ತ್ರಿಭುಜಗಳ ಕೋನಗಳು ಸಮ ಆಗಿರೋದ್ರಿಂದ ಈ 2 ತ್ರಿಭುಜಗಳು ನಾವು ಸಮರೂಪ ತ್ರಿಭುಜಗಳು ಅಂತ ಕರಿಬೇಕಾಗುತ್ತೆ. ಇಲ್ಲಿ ಸಮರೂಪ ತ್ರಿಭುಜಗಳಲ್ಲಿ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಅನ್ನೋದನ್ನು ನಾವು ತ್ರಿಭುಜಗಳ ಘಟಕದಲ್ಲಿ ಅಭ್ಯಾಸ ಮಾಡಿದರೆ ಆ ಒಂದು ಬೇಸ್ ಮೇಲೆ ಈ ಲೆಕ್ಕವನ್ನು ಬಿಡಿಸ್ತಾ ಹೋದರೆ ಇಲ್ಲಿ ನಾವು 6/h ಅನುರೂಪ ಬಾಹುಗಳ ಅನುಪಾತವನ್ನು ಬರ್ಕೊಳ್ಳೋಣ. 6/h = 4/28 ಅಂತ ಬರ್ಕೊಂಡಿದ್ವಿ. ಇಲ್ಲಿ ನೋಡ್ರಿ, ನಾವು ಊರೇ ಗುಣಾಕಾರ ಮಾಡಿದರೆ ಅಥವಾ 4 1 4 7 28 ಆಗುತ್ತೆ. ಇಲ್ಲಿ h = 6 × 7 ಆಗುತ್ತೆ. ಗುಣಾಕಾರ ಮಾಡಿದರೆ 42 ಮೀಟರ್ ಆಗುತ್ತೆ. ಅಂದರೆ ಕಟ್ಟಡದ ಎತ್ತರ 42 ಮೀಟರ್ ಆಗಿರುತ್ತೆ. 16ನೇ ಪ್ರಶ್ನೆ. 7 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ 4πr² ಅಂತ ಬರ್ಕೊಳ್ಳೋಣ. ಇಲ್ಲಿ r ಇದ್ದ ಜಾಗದಲ್ಲಿ 7 ಬರ್ಕೊಳ್ಳೋಣ. 4 × π ಬೆಲೆ 22/7 ಅಂತ ಬರ್ಕೊಳ್ಳೋಣ. ಇಂಟು r² ಅಂದರೆ 7² ಅಂತ ಬರೀಬೇಕು. ಅದನ್ನು 7 × 7 ಅಂತ ಬರೆದಿನಿ. ಇಲ್ಲಿ 1 7 1 7 ಕ್ಯಾನ್ಸಲ್ ಆಗುತ್ತೆ. ಈಗ 4 × 22 × 7 ಅಂತ ಈ ಮೂರನ್ನು ಗುಣಾಕಾರ ಮಾಡಿದ್ರೆ ನಮಗೆ 616 ಆಗುತ್ತೆ. ಗೋಳದ ಮೇಲ್ಮೈ ವಿಸ್ತೀರ್ಣ 616 ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ. 3ನೇ ಮುಖ್ಯ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. ಮಕ್ಕಳೇ, ಇಲ್ಲಿ 8 ಪ್ರಶ್ನೆಗಳಿರುತ್ತೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳಿರುತ್ತೆ. ಅದರಲ್ಲಿ ಮೊದಲನೇದು 17ನೇ ಪ್ರಶ್ನೆ. 2 ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ ಎಂದು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಮಕ್ಕಳಲ್ಲಿ 2 ಅಂಕಿಗಳು ಪ್ರಾರಂಭ ಆಗುವುದು 10ರಿಂದ ಅಂತ, ಇನ್ನು ಕೊನೆಯ ಅಂಕಿ 99 ಆಗಿರುತ್ತೆ. ಇಲ್ಲಿ 10ರ ನಂತರ 10 3ರಿಂದ ಭಾಗ ಆಗಲ್ಲ. 10ರ ನಂತರ ಭಾಗ ಆಗುವಂಥದ್ದು 12 ಆಗುತ್ತೆ. ಅಂದರೆ ಮೊದಲನೇ ಸಂಖ್ಯೆ 2 ಅಂಕಿಯ ಮೊದಲ ಸಂಖ್ಯೆ 3ರಿಂದ ಭಾಗ ಆಗುವಂಥದ್ದು 12 ಆದರೆ ಇನ್ನು ಕೊನೆಯ ಸಂಖ್ಯೆ ಏನಾಗಿರುತ್ತೆ ಅಂದರೆ 99. ಇದು 3ರಿಂದ ಭಾಗ ಆಗುವಂಥದ್ದು. ಇಲ್ಲಿ ನೆಕ್ಸ್ಟು 12ರ ನಂತರ ಬರುವಂಥದ್ದು 15 ಆಗಿರುತ್ತೆ. ಹಾಗಾಗಿ ನಾವಿಲ್ಲಿ ಸಮಾಂತರ ಶ್ರೇಣಿಯನ್ನು ಬರ್ಕೊಂಡ್ರೆ 12 15 18 99 ಕೊನೆಯ ಸಂಖ್ಯೆ 99 ಆಗಿರುತ್ತೆ. ಈಗ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ n ಬೆಲೆಯನ್ನು ಕಂಡುಹಿಡಿಬೇಕು ಮಕ್ಕಳೇ. ಇಲ್ಲಿ a 12 ಆಗುತ್ತೆ, d 3 ಆಗಿರುತ್ತೆ. ಇಲ್ಲಿ ನೋಡಿ 3ರಿಂದ ಭಾಗವಾಗುತ್ತವೆ ಅನ್ನೋದು ಅಂತ ಕೇಳಿದ್ರಿಂದ ನಾವಿಲ್ಲಿ d ಅನ್ನು 3 ಅಂತ ತೆಗೆದುಕೋಬಹುದು. ಇನ್ನು an = 99 ಅಂತ ಬರ್ಕೊಂಡು n ಅನ್ನು ಕ್ವಶನ್ ಮಾರ್ಕ್ ಹಾಕಿದ್ವಿ. ಅಂದರೆ n ಅನ್ನು ಕಂಡುಹಿಡಿಬೇಕು ಮಕ್ಕಳೇ. ಇಲ್ಲಿ ನಾವು an ಸೂತ್ರವನ್ನು ಹಾಕೊಳ್ಳೋಣ. an = a + n - 1 × d. ಇಲ್ಲಿ an ಅನ್ನು 99 ತುಂಬಿಕೊಳ್ಳೋಣ. a ಜಾಗದಲ್ಲಿ 12 ಅಂತ ಬರೀರಿ, d ಇದ್ದಲ್ಲಿ 3 ಅಂತ ಹಾಕೊಳ್ಳೋಣ. ನೆಕ್ಸ್ಟ್ ಈಗ ಈ 12ಅನ್ನು ಎಡಭಾಗಕ್ಕೆ ತೆಗೆದುಕೊಂಡು ಹೋದರೆ 99 - 12 = n - 1 × d. ಇಲ್ಲಿ 99ಲ್ಲಿ 12ಅನ್ನು ಕಳೆದ್ರೆ 87 ಆಗುತ್ತೆ. ನೆಕ್ಸ್ಟ್ ನಮಗೆ
n-1 ಇದನ್ನು ಉಳಿಸ್ಕೊಂಡು ಈ 3ಅನ್ನ ಎಡಭಾಗಕ್ಕೆ ತೆಗೆದುಕೊಂಡು ಬಂದರೆ 87/3 ಆಗುತ್ತೆ. ಇಲ್ಲಿ n-1 ಈಕ್ವಲ್ ಟು 29 ಅಂದರೆ 3 ಒಂದಲೇ 3 6 7 3 9 27. n-1 ಈಕ್ವಲ್ ಟು 29. ಈ -1ಅನ್ನು ಬಲಭಾಗಕ್ಕೆ ತೆಗೆದುಕೊಂಡು ಬಂದರೆ 29 ಪ್ಲಸ್ 1 ಆಗುತ್ತೆ. ಎರಡನ್ನು ಕೂಡಿದ್ರೆ n ಈಕ್ವಲ್ ಟು 30 ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಮಕ್ಕಳು, ಇಲ್ಲಿ 17ನೇ ಪ್ರಶ್ನೆಯಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದೆ, ಆಯ್ಕೆಯನ್ನು ಕೊಟ್ಟಿದ್ರೆ ಯಾವುದಾದ್ರೂ ಒಂದನ್ನು ನೀವು ಬಿಡಿಸಬಹುದು. ಇಲ್ಲಿ ಇನ್ನೊಂದು ಪ್ರಶ್ನೆ ಈ ರೀತಿಯಾಗಿದೆ: 11, 15, 19, 23 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಬಹಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಮಕ್ಕಳೇ, ನೇರವಾದ ಪ್ರಶ್ನೆ. ಇಲ್ಲಿ ನಾವು ಸಮಾಂತರ ಶ್ರೇಣಿಯನ್ನು ಬರ್ಕೊಳ್ಳೋಣ ಈ ರೀತಿಯಾಗಿ. ನೆಕ್ಸ್ಟು a ಈಕ್ವಲ್ ಟು 11, d ಈಕ್ವಲ್ ಟು 15ರಲ್ಲಿ 11ಅನ್ನು ಕಳೆದ್ರೆ 4 ಬರುತ್ತೆ. n 20 ಪದಗಳ ಮೊತ್ತ ಅಂತ ಇರೋದ್ರಿಂದ ಇದು n ಆಗಿರುತ್ತೆ. s 20 ಒಂದು ಕ್ವಶನ್ ಮಾರ್ಕ್ ಹಾಕಿದ್ವಿ. s20 ಅನ್ನು ಕಂಡುಹಿಡಿಬೇಕು. sn ಈಕ್ವಲ್ ಟು ಈ ಸೂತ್ರವನ್ನು ಬರ್ಕೊಳ್ಳೋಣ ಮಕ್ಕಳೇ. sn ಈಕ್ವಲ್ ಟು n/2 ಇಂಟು ಬ್ರ್ಯಾಕೆಟ್ 2a ಪ್ಲಸ್ ಬ್ರ್ಯಾಕೆಟ್ n-1 ಇಂಟು ಬ್ರ್ಯಾಕೆಟ್ t ಅಂತ ಇದೆ ಮಕ್ಕಳೇ. ಈ ಮೇಲಿನ ಬೆಲೆಗಳನ್ನೆಲ್ಲವುಗಳನ್ನು ಈ ಸೂತ್ರದಲ್ಲಿ ತುಂಬ್ತಾ ಹೋಗೋಣ. n ಜಾಗದಲ್ಲಿ 20 ಅಂತ ಬರೆಯೋಣ, a ಜಾಗದಲ್ಲಿ 11, n ಜಾಗದಲ್ಲಿ 20, d ಜಾಗದಲ್ಲಿ 4 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ 2 ಒಂದಲೇ 2 10 20ರ ಅರ್ಧ 10 ಆಗುತ್ತೆ, 10 ಅಂತ ಬರೀಬೋದು. 2 ಇಂಟು 11 22 ಪ್ಲಸ್ 20ರಲ್ಲಿ 1ಅನ್ನು ಕಳೆದ್ರೆ 19 ಬರುತ್ತೆ. 19 ಇಂಟು 4 ಆಗುತ್ತೆ. ನೆಕ್ಸ್ಟ್ ಇವೆರಡನ್ನು ಗುಣಾಕಾರ ಮಾಡೋಣ. 10 ಇಂಟು ಬ್ರ್ಯಾಕೆಟ್ 22, 19 ಇಂಟು 4 76 19 76 ಆಗುತ್ತೆ. ಈಗ 22 ಮತ್ತು 76ಅನ್ನು ಕೂಡಿಸ್ರಿ 98 ಆಗುತ್ತೆ. 10 ಇಂಟು 98 ಅಂದರೆ 980 ಆಗುತ್ತೆ. ಅಂದರೆ 98 ಅಂದರೆ 98, 1 0 ಬರೆದ್ಬಿಟ್ರೆ 980 ಆಗುತ್ತೆ ಮಕ್ಕಳೇ. ಇಲ್ಲಿ 20 ಪದಗಳ ಮೊತ್ತ 980 ಆಗಿರುತ್ತೆ. ನೆಕ್ಸ್ಟ್ 18ನೇ ಪ್ರಶ್ನೆ: k ನ ಯಾವ ಬೆಲೆಗೆ kx² ಪ್ಲಸ್ 6x ಪ್ಲಸ್ 1 ಈಕ್ವಲ್ ಟು 0 ಸಮೀಕರಣದ ಮೂಲಗಳು ಸಮನಾಗಿರುತ್ತವೆ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಸಮೀಕರಣವನ್ನು ಬರ್ಕೊಳ್ಳೋಣ. kx² ಪ್ಲಸ್ 6x ಪ್ಲಸ್ 1 ಈಕ್ವಲ್ ಟು 0. ಇಲ್ಲಿ a ಬೆಲೆ k ಆಗಿರುತ್ತೆ, b 6 ಆಗಿರುತ್ತೆ, c 1 ಆಗಿರುತ್ತೆ. ಇಲ್ಲಿ ಮೂಲಗಳು ಸಮ ಆಗಿರುತ್ತವೆ ಅನ್ನೋದ್ರಿಂದ ಇಲ್ಲಿ ಶೋಧಕದ ಬೆಲೆ 0 ಆಗಿರುತ್ತೆ. b² ಮೈನಸ್ 4ac ಈಕ್ವಲ್ ಟು 0 ಆಗಿರುತ್ತೆ. ಈಗ ಇಲ್ಲಿ b a c ಬೆಲೆಗಳನ್ನು ತುಂಬುತ್ತಾ ಹೋದರೆ b 6² ಇದೆ, ಮೈನಸ್ a ಜಾಗದಲ್ಲಿ k, c 1 ಆಗಿದೆ. ಈಗ 6ರ ವರ್ಗ 36 ಇದೆ, 4 1 4 ಮೈನಸ್ 4k ಈಕ್ವಲ್ ಟು 0. ಈ 4k ಅನ್ನು ಬಲಭಾಗಕ್ಕೆ ತೆಗೆದುಕೊಂಡ್ರೆ ಪ್ಲಸ್ 4k ಆಗುತ್ತೆ. 36 ಈಕ್ವಲ್ ಟು 4k. ಇಲ್ಲಿ 4 1 4 9 36 ಆಗುತ್ತೆ. ಹಾಗಾಗಿ k ಈಸ್ ಈಕ್ವಲ್ ಟು 9. ಇಲ್ಲಿ 18ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಆಯ್ಕೆ ನಿಮ್ಮ ಪ್ರಶ್ನೆ ಕೊಟ್ಟಿದ್ದಾರೆ. ಆ ಪ್ರಶ್ನೆ ಈ ರೀತಿಯಾಗಿದೆ: x² ಮೈನಸ್ 3x ಮೈನಸ್ 10 ಈಕ್ವಲ್ ಟು 0 ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಮಕ್ಕಳು ಇಲ್ಲಿ x ಬೆಲೆಯನ್ನು ಕಂಡುಹಿಡಿಬೇಕು. ಮೊದಲು ಕೊಟ್ಟಿರ್ತಕ್ಕಂಥ ಸಮೀಕರಣವನ್ನು ಬರ್ಕೋಬೇಕು. x² ಮೈನಸ್ 3x ಮೈನಸ್ 10 ಈಕ್ವಲ್ ಟು 0. ಇಲ್ಲಿ ನೋಡ್ರಿ, ಇಲ್ಲಿ x² ನ ಸಹಗುಣಕ 1 ಆಗಿರುತ್ತೆ. 1 ಮತ್ತು c ಅಂದರೆ ಮೈನಸ್ 10 ಇದೆ, ಎರಡು ಗುಣಾಕಾರ ಮಾಡಿದ್ರೆ ನಮಗೆ ಮೈನಸ್ 10 ಬರುತ್ತೆ. ಮಕ್ಕಳೇ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಈ 10 ಅಂತ ಬರ್ಕೊಂಡು ನೆಕ್ಸ್ಟ್ ಬಲಭಾಗದಲ್ಲಿ ಈ -3ನ ಇಲ್ಲಿ ಬರ್ಕೊಳ್ರಿ. ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ರೆ ನಮಗೆ -10 ಬರಬೇಕು, ಕೂಡಿದ್ರೆ -3 ಬರಬೇಕು. ಅಂತ ಎರಡು ಯಾವ ಸಂಖ್ಯೆಗಳಂದ್ರೆ 5 ಮತ್ತು 2 ಆಗುತ್ತೆ. 5 2 10 ಆಗುತ್ತೆ. ಒಂದು ನೆನಪಿಟ್ಕೊಳ್ರಿ, ಮೇಲ್ಭಾಗದಲ್ಲಿರೋ ಸಂಖ್ಯೆ ಮೈನಸ್ ಚಿಹ್ನೆ ಇದ್ರೆ ಕೆಳಗಡೆಯಲ್ಲಿ ಯಾವುದಾದ್ರೂ ಒಂದು ಚಿಹ್ನೆ ಮೈನಸ್ ಇರಲೇಬೇಕು. ಯಾವುದಾದ್ರೂ ಒಂದು ಸಂಖ್ಯೆ ಚಿಹ್ನೆ ಮೈನಸ್ ಇರಲೇಬೇಕು. ಅದನ್ನು ಯಾವುದು ನಿರ್ಧಾರ ಮಾಡುತ್ತಂದ್ರೆ ಬಲಭಾಗದಲ್ಲಿ ಇರ್ತಕ್ಕಂಥ ಸಂಖ್ಯೆ. ಇಲ್ಲಿ ಮೈನಸ್ ಇದ್ರೆ 2ರಲ್ಲಿ ಯಾವ ಸಂಖ್ಯೆ ದೊಡ್ಡದಿರುತ್ತಲ್ಲ ಅದು ಮೈನಸ್ ಆಗಿರುತ್ತೆ ಮಕ್ಕಳೇ. ಇಲ್ಲಿ ಈಗ ನಾವು 3x ಜಾಗದಲ್ಲಿ 5x ಮೈನಸ್ 5x ಪ್ಲಸ್ 2x ಅಂತ ಬರ್ಕೋಬೇಕು. ನೆಕ್ಸ್ಟು ಇವೆರಡು ಸೇರಿ ಒಂದು ಗುಂಪು ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈ ಎರಡು ಸೇರಿ ಗುಂಪು ಮಾಡಿ ಕಾಮನ್ ತೆಗೆದುಕೋಬೇಕು. ಇಲ್ಲಿ x² ಅಲ್ಲಿ x ಕಾಮನ್ ತೆಗೆದ್ವಿ, x² ಇಲ್ಲಿ x ಕಾಮನ್ ತೆಗೆದ್ರೆ ನೆಕ್ಸ್ಟ್ ಇಲ್ಲಿ 5x ಅಲ್ಲಿ x ಕಾಮನ್ ತೆಗೆದ್ರೆ 5 ಉಳಿತೈತಿ. ಅಂದರೆ x ಇಂಟು ಬ್ರಾಕೆಟ್ x ಮೈನಸ್ 5 ಪ್ಲಸ್
ಇಲ್ಲಿ 2 ನೀವು ಕಾಮನ್ ತೆಗೆದ್ರೆ 2 ಇಂಟು ಎಕ್ಸ್ ಮೈನಸ್ 5 ಈಕ್ವಲ್ ಟು 0 ಆಗುತ್ತೆ. ಇಲ್ಲಿ 2 ಕಡೆ ಎಕ್ಸ್ ಮೈನಸ್ 5 ಕಾಮನ್ ತೆಗೆದುಕೊಂಡ್ರೆ ಇನ್ನು ಉಳಿಯುವಂಥದ್ದು ಎಕ್ಸ್ ಪ್ಲಸ್ 2 ಉಳಿಯುತ್ತೆ. ಈಗ ಎಕ್ಸ್ ಮೈನಸ್ 5 ಈಕ್ವಲ್ ಟು 0 ಅಥವಾ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 5 ಬಲಭಾಗಕ್ಕೆ ಬಂದರೆ ಪ್ಲಸ್ 5 ಆಗುತ್ತೆ. ಇಲ್ಲಿ ಪ್ಲಸ್ 2 ಬಲಭಾಗಕ್ಕೆ ಬಂದರೆ ಮೈನಸ್ 2 ಆಗುತ್ತೆ. ಇಲ್ಲಿ ಮೂಲಗಳು 5 ಮತ್ತು ಮೈನಸ್ 2 ಆಗಿರುತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆ, 5 ಮೈನಸ್ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇಲ್ಲಿ ನಾವು ಮೊದಲು 5 ಮೈನಸ್ ರೂಟ್ 2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೋಬೇಕು. ನೆಕ್ಸ್ಟ್ ನಾವು ಇದನ್ನ 5 ಮೈನಸ್ 2 ರೂಟ್ 2 ಈಕ್ವಲ್ ಟು ಪಿ ಬೈ ಕ್ಯೂ ಅಂತ ತಗೋಣ. ಇಲ್ಲಿ ಪಿ ಕ್ಯೂ ಇಸ್ ಬಿಲಾಂಗ್ಸ್ ಟು ಜೆಡ್, ಕ್ಯೂ ಇಸ್ ನಾಟ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳೋಣ. ನೆಕ್ಸ್ಟು 5 ಮೈನಸ್ ಪಿ ಕ್ಯೂ ಅಂದ್ರೆ ಇಲ್ಲಿ ನಾವು ಏನು ಮಾಡೋಣಪ್ಪ ಅಂದರೆ ಮೈನಸ್ ರೂಟ್ 2 ಐತಲ್ಲ, ಇದನ್ನು ಬಲಭಾಗಕ್ಕೆ ತೆಗೆದುಕೊಂಡ್ಬಂದ್ರೆ ಪ್ಲಸ್ ರೂಟ್ 2 ಆಗುತ್ತೆ. ಪಿ ಬೈ ಕ್ಯೂ ಅನ್ನು ಎಡಕ್ಕೆ ತೆಗೆದುಕೊಂಡ್ಬಂದ್ರೆ ಮೈನಸ್ ಪಿ ಬೈ ಕ್ಯೂ ಆಗುತ್ತೆ. ಈಗ ನಾವು ಇದ್ರ ಲಸ ತೆಗೆದ್ರೆ ಛೇದದ ಲಸ ಕ್ಯೂ ಆಗಿರುತ್ತೆ. ಓರೆ ಗುಣಾಕಾರ ಮಾಡಿದ್ರೆ 5 ಇಂಟು ಕ್ಯೂ 5 ಕ್ಯೂ ಮೈನಸ್ ಪಿ, 5 ಕ್ಯೂ ಮೈನಸ್ ಪಿ ಬೈ ಕ್ಯೂ ಈಕ್ವಲ್ ಟು ರೂಟ್ 2. ಇಲ್ಲಿ ನೋಡ್ರಿ, ಈ ರೂಟ್ 2 ನಮಗೆ ಅಭಾಗಲಬ್ಧ ಸಂಖ್ಯೆ ಅಂತ ಈಗಾಗಲೇ ಗೊತ್ತಿದೆ. ಇಲ್ಲಿ ನೋಡ್ರಿ, ಇದು ಪಿ ಬೈ ಕ್ಯೂ ರೂಪದಲ್ಲಿ ಇರೋದ್ರಿಂದ ಈ ಸಂಖ್ಯೆ ಏನಾಗುತ್ತೆ ಅಂದರೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದ್ದರಿಂದ ರೂಟ್ 2 ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತದೆ. ಇದು ಅಸಾಧ್ಯ, ಯಾಕಂದರೆ ಇಲ್ಲಿ ನಾವು 5 ಕ್ಯೂ ಮೈನಸ್ ಪಿ ಬೈ ಕ್ಯೂ ಈಕ್ವಲ್ ಟು ರೂಟ್ 2 ಅಂತ ಬರೆದಿರೋದ್ರಿಂದ ಈಗ ಇದು ಭಾಗಲಬ್ಧ ಸಂಖ್ಯೆ ಆದರೆ ಇದು ಕೂಡ ಭಾಗಲಬ್ಧ ಸಂಖ್ಯೆ ಆಗಿರಬೇಕಾಗುತ್ತೆ. ಆದರೆ ಇದು ಅಸಾಧ್ಯ, ಯಾಕಂದರೆ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಈಗಾಗಲೇ ನಮಗೆ ಗೊತ್ತಿದೆ. ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 5 ಮೈನಸ್ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. 20ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಅಂತ ಹೇಳಿದರೆ ಮಕ್ಕಳಿಗೆ ನಾವು ಈ ಪ್ರಶ್ನೆಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸೋಣ. ಇಲ್ಲಿ ನಾವು 3x ಮೈನಸ್ y ಈಕ್ವಲ್ ಟು 15 ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. 2x ಮೈನಸ್ y ಈಕ್ವಲ್ ಟು 5 ಇದನ್ನು ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಇಲ್ಲಿ ಸಮೀಕರಣ 1ರಲ್ಲಿ ನಾವು 2 ಕಳೆಯೋಣ. ಮೊದಲು 3x ಮೈನಸ್ y ಈಕ್ವಲ್ ಟು 15 ಅಂತ ಬರ್ಕೊಳ್ಳೋಣ. ಅದರ ಕೆಳಗಡೆ ಎರಡನೇ ಸಮೀಕರಣ ಬರೋಣ, 2x ಮೈನಸ್ y ಈಕ್ವಲ್ ಟು 5. ಈಗ ಇದನ್ನು ಕಳೆದ್ರೆ ಇಲ್ಲಿ ನೋಡ್ರಿ, ಇದೇನಾಗುತ್ತೆ ಅಂದರೆ ಚಿಹ್ನೆ ಚೇಂಜ್ ಆಗುತ್ತೆ. ಇದು ಪ್ಲಸ್ ಇದು ಮೈನಸ್ ಆಗುತ್ತೆ, ಮೈನಸ್ ಇದು ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇದು ಮೈನಸ್ ಆಗುತ್ತೆ. ಈಗ 3ರಲ್ಲಿ 2 ಕಳೆದ್ರೆ ನಮಗೆ 1x ಆಗುತ್ತೆ. ಇದು ಪ್ಲಸ್ ಮೈನಸ್ y ಪ್ಲಸ್ y 0 ಆಗುತ್ತೆ. 3ರಲ್ಲಿ 2 ಕಳೆದ್ರೆ 1x, 15ರಲ್ಲಿ 5 ಕಳೆದ್ರೆ 10 ಆಗುತ್ತೆ, ಅಂದರೆ x ಇಸ್ ಈಕ್ವಲ್ ಟು 10. ಈ x ಇಸ್ ಈಕ್ವಲ್ ಟು 10 ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 3x ಮೈನಸ್ y ಈಕ್ವಲ್ ಟು 15 ಆಗಿದೆ. ಇಲ್ಲೀಗ x ಜಾಗದಲ್ಲಿ 10 ತುಂಬಿಕೊಳ್ಳೋಣ. ನೆಕ್ಸ್ಟು 3 10 30 ಆಗುತ್ತೆ. ಇಲ್ಲಿ ನೋಡ್ರಿ, ಮೈನಸ್ y 15, ಈ 3 10 30 ನಾವು ಬಲಕ್ಕೆ ತೆಗೆದುಕೊಂಡ್ಬಂದ್ರೆ ಮೈನಸ್ 30 ಆಗುತ್ತೆ. ನೆಕ್ಸ್ಟು 15ರಲ್ಲಿ 30 ಕಳೆದ್ರೆ ಮೈನಸ್ 15 ಬರುತ್ತೆ. ಇಲ್ಲಿ ಮೈನಸ್ಸು ಮೈನಸ್ಸು ಕ್ಯಾನ್ಸಲ್ ಆದರೆ y ಈಕ್ವಲ್ ಟು 15 ಆಗುತ್ತೆ. 21ನೇ ಪ್ರಶ್ನೆ, a 4 6 ಮತ್ತು b ಆಫ್ xy ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು 6 5 ಆದರೆ b ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಇಲ್ಲಿ ನಾವು x ಮತ್ತು y ಬೆಲೆಯನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ಕೊಟ್ಟಿರೋದೇನೆಂದರೆ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಮಧ್ಯಬಿಂದುವಿನ ಸೂತ್ರವನ್ನು ಬರ್ಕೊಳ್ಳೋಣ. ಮಧ್ಯಬಿಂದುವಿನ ಸೂತ್ರ ಈ ರೀತಿಯಾಗಿರುತ್ತೆ, p ಆಫ್ xy ಈಕ್ವಲ್ ಟು x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಬೈ 2. ಇಲ್ಲಿ ನಾವು ಇದನ್ನು x1 y1 ಅಂತ ತಗೊಳ್ಳೋಣ, ಇದನ್ನು x2 ಮತ್ತು ಇದನ್ನು y2 ಅಂತ ತಗೊಳ್ಳೋಣ. ನೆಕ್ಸ್ಟ್ ಇದನ್ನು x y ಅಂತ ತೆಗೆದುಕೊಳ್ಳೋಣ. ಇಲ್ಲಿ xy ಇದ್ದಲ್ಲಿ 6 5 ಅಂತ ತುಂಬಿಕೊಳ್ಳೋಣ. x1 ಇದ್ದಲ್ಲಿ 4 ಪ್ಲಸ್ x2 ಇದ್ದಲ್ಲಿ x ಅಂತ ತುಂಬಿಕೊಳ್ಳೋಣ. y1 ಇದ್ದಲ್ಲಿ 6, y2 ಜಾಗದಲ್ಲಿ y ಅಂತ ತುಂಬಿಕೊಳ್ಳೋಣ. ಈಗ ಯಾವಾಗಲೂ ನಮಗೆ ಇದು x ಇದು x ಇವೆರಡು ಸಮ ಇರುತ್ತೆ, ಇದು y ಮತ್ತು y ಸಮ ಇರುತ್ತೆ. ಹಾಗೆ ನಾವು ಇಲ್ಲಿ ಏನು ಮಾಡೋಣಪ್ಪ ಅಂದರೆ 6 ಈಕ್ವಲ್ ಟು 4 ಪ್ಲಸ್ x ಬೈ 2, 5 ಈಕ್ವಲ್ ಟು 6 ಪ್ಲಸ್ y ಬೈ 2 ಅಂತ ಬರ್ಕೊಳ್ಳೋಣ. ಈಗ ನಾವು ಇದನ್ನು ಓರೆ ಗುಣಾಕಾರ ಮಾಡಿದರೆ 6 ಇಂಟು 2 12 ಆಗುತ್ತೆ, ಈಕ್ವಲ್ ಟು 4 ಪ್ಲಸ್ x.
ಅದೇ ರೀತಿ ಬಲಭಾಗದಲ್ಲಿ 5 ಇಂಟು 2 10 ಆಗುತ್ತೆ ಈಕ್ವಲ್ ಟು 6 ಪ್ಲಸ್ ವೈ. ಈಗ ನಮಗೆ ಎಕ್ಸ್ ಬೆಲೆ ಬೇಕಾಗಿರೋದ್ರೆ ಎಕ್ಸ್ ಈಕ್ವಲ್ ಟು 4 ಈ ಕಡೆ ತೊಗೊಂಬಂದ್ರೆ -4 ಆಗುತ್ತೆ, 12 - 4 ಆಗುತ್ತೆ. ಅಂದರೆ 12ರಲ್ಲಿ 4 ಕಳೆದ್ರೆ 8, ಎಕ್ಸ್ ಇಸ್ ಈಕ್ವಲ್ ಟು 8 ಆಗುತ್ತೆ. ಅದೇ ರೀತಿ 6 ಎಡಭಾಗಕ್ಕೆ ತೆಗೆದುಕೊಂಬಂದ್ರೆ -6 ಆಗುತ್ತೆ, 10 - 6 ಆಗುತ್ತೆ. ಇಲ್ಲಿ y ಇಸ್ ಈಕ್ವಲ್ ಟು 10 - 6, 10ರಲ್ಲಿ 6 ಕಳೆದ್ರೆ 4 ಆಗುತ್ತೆ. ಇಲ್ಲಿ ಎಕ್ಸ್ 8 ಆಗುತ್ತೆ, y 4 ಆಗುತ್ತೆ. ಅಂದರೆ ಬಿ ಆಫ್ ಎಕ್ಸ್ ವೈ ಈಕ್ವಲ್ ಟು 8, 4. 22ನೇ ಪ್ರಶ್ನೆ. ಎರಡು ಸಂಖ್ಯೆಗಳ ಗುಣಲಬ್ಧ 2366 ಮತ್ತು ಅವುಗಳ ಮ ಸಹ 13 ಆದರೆ ಅವುಗಳ ಲ ಸಹ ಕಂಡುಹಿಡಿಯಿರಿ. ಒಂದು ಸಂಖ್ಯೆ 91 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಮಕ್ಕಳಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ಕೊಟ್ಟಾರ ನಮಗೆ, ಜೊತೆಗೆ ಅವುಗಳ ಮ ಸಹ ಕೊಟ್ಟಾರ. ನಾವು ಮೊದಲು ಲ ಸಹವನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ಪ್ರಶ್ನೆಯಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ನೆಕ್ಸ್ಟ್ ಏನಿದೆ ಅಂದರೆ ಒಂದು ಸಂಖ್ಯೆ 91 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇನ್ನೊಂದು ಸಂಖ್ಯೆ ಯಾವುದು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಲಸ ಮತ್ತು ಮಸ ಜೊತೆಗೆ ಎರಡು ಸಂಖ್ಯೆಗಳ ಗುಣಲಬ್ಧ ಇರತಕ್ಕಂಥ ಸಂಬಂಧ ಸೂಚಿಸ್ತಕ್ಕಂಥ ಒಂದು ಸೂತ್ರ ಇದೆ. ಎ ಇಂಟು ಬಿ ಈಕ್ವಲ್ ಟು ಎಚ್ ಇಂಟು ಎಲ್. ಅಂದರೆ ಎ ಅಂದರೆ ಒಂದು ಸಂಖ್ಯೆ, ಬಿ ಅಂದರೆ ಇನ್ನೊಂದು ಸಂಖ್ಯೆ, ಎಚ್ ಅಂದರೆ ಮಸ, ಎಲ್ ಅಂದರೆ ಲಸ ಆಗಿರುತ್ತೆ. ಇಲ್ಲಿ ಎ ಇಂಟು ಬಿ ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ರೆ 2366 ತುಂಬಿಕೊಳ್ಳೋಣ. ಜೊತೆಗೆ ಮಸ ಕೊಟ್ಟಿದ್ರೆ 13, ಅದನ್ನು ಹಾಗೆ ಬರ್ಕೊಳ್ಳೋಣ, ಇಂಟು ಎಲ್ ಕಂಡುಹಿಡಿಬೇಕಾಗಿದೆ. ಇಲ್ಲಿ ಎಲ್ ಈಕ್ವಲ್ ಟು 2366 ಡಿವೈಡೆಡ್ ಬೈ 13 ಅಂತ. 2366 13ರಿಂದ ಭಾಗಿಸಿದ್ರೆ ನಮಗೆ ಉತ್ತರ 182 ಬರುತ್ತೆ ಮಕ್ಕಳೇ. ನೆಕ್ಸ್ಟ್ ನಾವು ಏನು ಮಾಡೋಣಪ್ಪ ಅಂದ್ರೆ ಈಗ ಇಲ್ಲಿ ಎರಡು ಸಂಖ್ಯೆಯಲ್ಲಿ ಒಂದು ಸಂಖ್ಯೆ 91 ಅಂತ ಕೊಟ್ಟರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕಾಗಿದೆ. ಇಲ್ಲಿ ನೋಡ್ರಿ, ಎ ಇಂಟು ಬಿ ಈಕ್ವಲ್ ಟು 2366 ಅಂತ ಕೊಟ್ಟರೆ ನಾವು ಒಂದು ಸಂಖ್ಯೆ ಎ 91 ಅಂತ ತೊಗೊಂಡ್ರೆ ಬಿ ಅಂತ ಇನ್ನೊಂದು ಕಂಡುಹಿಡಿಬೇಕು. ಅಂದರೆ ಎ ಜಾಗದಲ್ಲಿ 91 ಬರ್ಕೊಂಡ್ರೆ ಬಿ ಹಾಗೆ ಬರ್ಕೊಳ್ಳೋಣ. ಬಿ ಈಕ್ವಲ್ ಟು 2366 ಬೈ 91. ಇದನ್ನು ನಾವು ಭಾಗಿಸಿದ್ರೆ ನಮಗೆ ಉತ್ತರ 26 ಬರುತ್ತೆ. ಅಂದರೆ ಇನ್ನೊಂದು ಸಂಖ್ಯೆ 26 ಆಗಿರುತ್ತೆ ಮಕ್ಕಳೇ. ಕೊಟ್ಟಿರುವ ಚಿತ್ರದಲ್ಲಿ ವಿಕರ್ಣದ ಅಳತೆಯು ಅಲ್ಫಾ ಕೋನದ ಅಭಿಮುಖ ಬಾಹುವಿನ 2ರಷ್ಟಿದ್ದರೆ ಕಾಸ್ ಎಕ್ಸ್ ದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ. ಇದು ತ್ರಿಕೋನಮಿತಿಯ ಪ್ರಸ್ತಾವನೆ ಪಾಠದ ಪ್ರಶ್ನೆಯಾಗಿರುತ್ತೆ ಮಕ್ಕಳೇ. ಇಲ್ಲಿ ವಿಕರ್ಣದ ಅಳತೆ ಎಷ್ಟಿದೆ ಅಂತ ಹೇಳ್ತಿದ್ರು ಅವರು. ಅಲ್ಫಾ ಕೋನದ ಅಭಿಮುಖ ಬಾಹುವಿನ ಅಂದರೆ ಈ ಬಾಹುವಿನ ಅಭಿಮುಖ ಬಾಹು ಅಂದರೆ ಇದು ಬಿ ಸಿಯ 2ರಷ್ಟು ಎ ಸಿ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎ ಸಿ ಈಕ್ವಲ್ ಟು 2 ಇಂಟು ಬಿ ಸಿ. ಎ ಸಿ ಅಳತೆ ಎಷ್ಟಿದೆಯಪ್ಪ ಅಂದರೆ ವಿಕರ್ಣದ ಅಳತೆ. ಎ ಸಿ ಅಂದರೆ ವಿಕರ್ಣ, ಇದು ಎಷ್ಟಿದೆ ಅಂದರೆ ಬಿ ಸಿ 2ರಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನೆಕ್ಸ್ಟ್ ನಾವೀಗ ಮೊದಲು ನಾವು ಏನು ಮಾಡಬೇಕು, ಕಾಸ್ ಅಲ್ಫಾದ ಬೆಲೆಯನ್ನು ಕಂಡುಹಿಡಿಯ ಅಂತ ಹೇಳ್ತಾ ಇದ್ದಾರೆ. ಕಾಸ್ ಅಲ್ಫಾದ ಬೆಲೆಯನ್ನು ಕಂಡುಹಿಡಿಯೋಕ್ಕಿಂತ ಮೊದಲು ನಾವು ಏನು ಮಾಡೋಣಪ್ಪ ಅಂದರೆ ಪ್ರಶ್ನೆಯಲ್ಲಿ ಕೊಟ್ಟಿರುವಂತೆ ವಿಕರ್ಣದ ಅಳತೆಯನ್ನು ಕೊಟ್ಟಿದ್ದಾರೆ. ಅದು ವಿಕರ್ಣ ಮತ್ತು ಅಭಿಮುಖ ಬಾಹುವಿನ ಅಳತೆಯನ್ನು ನಮ್ಗೆ ಕೊಟ್ಟಿರೋದ್ರಿಂದ, ಅಂದರೆ ಅವೆರಡು ಬಾಹುಗಳ ಸಂಬಂಧವನ್ನು ನಮ್ಮ ಪ್ರಶ್ನೆಯಲ್ಲಿ ಕೊಟ್ಟಿರೋದ್ರಿಂದ ನಾವು ಸೈನ್ ಅಲ್ಫಾ ಅಂತ ತೆಗೆದುಕೊಳ್ಳೋಣ. ಸೈನ್ ಅಲ್ಫಾ ಅಂದರೆ ಇಲ್ಲಿ ಅಭಿಮುಖ ಬಾಹು ಬಿ ಸಿ ಬೈ ವಿಕರ್ಣ ಅಂತಂದರೆ ಎ ಸಿ. ಎ ಸಿ ಅಂದರೆ ನಾವು ಏನು ಮಾಡ್ತೀವಿ, ಎ ಸಿ ಈಕ್ವಲ್ ಟು 2 ಬಿ ಸಿ ಅಂತ ಬರ್ಕೋತೀವಿ. ಇಲ್ಲಿ ಬಿ ಸಿ ಕ್ಯಾನ್ಸಲ್ ಆದರೆ 1/2 ಆಗುತ್ತೆ. ಸೈನ್ ಅಲ್ಫಾ ಅಂದರೆ ಸೈನ್ ಅಲ್ಫಾ ಈಕ್ವಲ್ ಟು 1/2 ಅಂದರೆ ಇಲ್ಲಿ ಅಲ್ಫಾ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ 30 ಡಿಗ್ರಿ ಆಗಿರುತ್ತೆ. ಅಂದರೆ ಸೈನ್ 30 ಡಿಗ್ರಿಯ ಬೆಲೆ 1/2 ಆಗಿರುತ್ತೆ. ಅಂದರೆ ಅಲ್ಫಾ ಇದ್ದಲ್ಲಿ ನಮಗೆ ಇಲ್ಲಿ ಏನಾಯಿತು, 30 ಡಿಗ್ರಿ ಆಯಿತು. ಈಗ ನಾವು ಕಾಸ್ ಅಲ್ಫಾದ ಬೆಲೆಯನ್ನು ಕಂಡುಹಿಡಿಯಬೇಕು. ಕಾಸ್ ಅಲ್ಫಾ ಅಂದರೆ ಕಾಸ್ 30 ಡಿಗ್ರಿ, ಅದರ ಬೆಲೆ √3/2 ಆಗಿರುತ್ತೆ. 24ನೇ ಪ್ರಶ್ನೆ. ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಬಿಯು ವ್ಯಾಸವಾಗಿದೆ ಮತ್ತು ಎ ಪಿಯು ಎ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. ಕೋನ ಒ ಸಿ ಬಿ ಈಕ್ವಲ್ ಟು 25 ಡಿಗ್ರಿ ಆದರೆ ಕೋನ ಎ ಪಿ ಬಿಯನ್ನು ಕಂಡುಹಿಡಿಯಿರಿ ಅಂತೇಳಿ. ಇಲ್ಲಿ ಚಿತ್ರದಲ್ಲಿ ಎ ಬಿ ಅನ್ನೋದೊಂದು ವ್ಯಾಸ, ನೆಕ್ಸ್ಟು ಎ ಪಿ ಇದೆಯಲ್ಲ ಇದು ಎ ಬಿಂದುವಿನಲ್ಲಿರತಕ್ಕಂಥ ಸ್ಪರ್ಶಕ. ಇದು ಎ ಪಿ ಸ್ಪರ್ಶಕ ಇದೆ, ಎ ಬಿ ವ್ಯಾಸ ಇದೆ. ನೆಕ್ಸ್ಟ್ ಒಂದು ಕೋನದ ಅಳತೆಯನ್ನು ಕೊಟ್ಟರೆ ಒ ಸಿ ಬಿ ಇದು 25 ಡಿಗ್ರಿ ಇದೆ ಅಂತ ಕೇಳ್ತಾ ಇದ್ದಾರೆ. ನಮಗೆ ಕಂಡುಹಿಡಿಯೋದು ಯಾವುದಪ್ಪ ಅಂದರೆ ಎ ಪಿ ಬಿನ ಕಂಡುಹಿಡಬೇಕು. ಎ ಪಿ ಬಿ ಅಂದರೆ ಈ ಕೋನದ ಅಳತೆಯನ್ನು ನಾವು ಕಂಡುಹಿಡಬೇಕಾಗಿದೆ ಮಕ್ಕಳು.
ಇಲ್ಲಿ ಕೋನ ಒ ಸಿ ಬಿ ಇಸ್ ಈಕ್ವಲ್ ಟು 25 ಡಿಗ್ರಿ ಅದು ಕೊಟ್ಟಿರ್ತಕ್ಕಂಥದ್ದನ್ನು ಬರ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಒ ಬಿ ಈಕ್ವಲ್ ಟು ಒ ಸಿ ಎರಡು ಸಮ ಇರುತ್ತೆ, ಯಾಕಂದ್ರೆ ಇವು ಒಂದೇ ವೃತ್ತದ ತ್ರಿಜ್ಯಗಳು ಸಮ ಇರುತ್ತೆ. ನೆಕ್ಸ್ಟು ಕೋನ ಒ ಬಿ ಸಿ ಕೋನ ಒ ಸಿ ಬಿ ಆಗ್ಬೇಕು ಮಕ್ಕಳೇ. ಕೋನ ಒ ಸಿ ಬಿ ಇಸ್ ಈಕ್ವಲ್ ಟು 25 ಡಿಗ್ರಿ ಇರುತ್ತೆ. ಅಂದರೆ ಕೋನ ಬಿ ಕೂಡ 25 ಡಿಗ್ರಿ ಆಗಿರುತ್ತೆ, ಏಕೆಂದರೆ ಒ ಬಿ ಮತ್ತು ಒ ಸಿ ಇವೆರಡು ಸಮ ಇರೋದ್ರಿಂದ ಇದನ್ನು ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಸಮದ್ವಿಬಾಹು ತ್ರಿಭುಜದಲ್ಲಿ ಸಮನಾಗಿರ್ತಕ್ಕಂಥ ಬಾಹುಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಕೂಡ ಸಮ ಇರ್ತವೆ ಅಂತ. ಹಾಗಾಗಿ ನೆಕ್ಸ್ಟ್ ಕೋನ ಪಿ ಎ ಬಿ ಈಕ್ವಲ್ ಟು 90 ಡಿಗ್ರಿ ಅಂದ್ರೆ ಇಲ್ಲಿ ಸ್ಪರ್ಶ ಬಿಂದುನಲ್ಲಿ ಇರತಕ್ಕಂಥ ಲಂಬ ಇದು ಏನಾಗಿರುತ್ತೆ ಅಂದ್ರೆ 90 ಡಿಗ್ರಿ ಆಗಿರುತ್ತೆ ಮಕ್ಕಳೇ. ನೋಡಿ ಇದು 90 ಡಿಗ್ರಿ ಆಯಿತು, ಇದು 25 ಡಿಗ್ರಿ ಆಯಿತು. ಹಾಗಾದ್ರೆ ಇದನ್ನು ಕಂಡುಹಿಡಿಯಬೇಕಂತಂದ್ರೆ ನಮಗೆ ಈಗಾಗಲೇ ಗೊತ್ತಿದೆ, ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಹಾಗಾಗಿ ಕೋನ ಎ ಪಿ ಬಿ ಪ್ಲಸ್ ಕೋನ ಎ ಬಿ ಪಿ ಪ್ಲಸ್ ಕೋನ ಪಿ ಎ ಬಿ ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೊಂಡಿದ್ದೀವಿ. ಇಲ್ಲಿ ನಮಗೆ ಎ ಪಿ ಬಿ ನಾವು ಕಂಡುಹಿಡಿಯಬೇಕಾಗಿದೆ, ಅದನ್ನು ಹಾಗೆ ಬರ್ಕೊಳ್ಳೋಣ. ಕೋನ ಎ ಬಿ ಪಿ ಯ ಬೆಲೆ 25 ಡಿಗ್ರಿ ಇದೆ, ಕೋನ ಪಿ ಎ ಬೆಲೆ 90 ಡಿಗ್ರಿ ಆಗಿರುತ್ತೆ, ಈಕ್ವಲ್ ಟು 180. ಇಲ್ಲಿ 25 ಮತ್ತು 90 ಕೂಡಿದ್ರೆ 115 ಬರ್ತದೆ. 115 ನಾವು ಬಲಭಾಗಕ್ಕೆ ತೆಗೆದುಕೊಂಡು ಬಂದರೆ -115 ಆಗಿರುತ್ತೆ. ಈ 180ರಲ್ಲಿ 115 ಕಳೆದ್ರೆ ನಮಗೆ 65 ಡಿಗ್ರಿ. ಹಾಗಾಗಿ ಕೋನ ಎ ಪಿ ಬಿ ಯ ಬೆಲೆ 65 ಡಿಗ್ರಿ ಆಗಿರುತ್ತೆ ಮಕ್ಕಳೇ.